ಲೆವೆಲ್ ಇದು ಮಾಡಿ ಕೊಡ್ತೀರಾ? 15 minutes ಅಲ್ಲಿ ನಿಮಗೆ ಲೆವೆಲ್ಸ್ ಬೇಕು. ಅದು ಇದ್ರಲ್ಲಿ ವರ್ಕ್ ಆಗಲ್ಲ, ಎಲ್ಲ ಟೈಮ್ ವರ್ಕ್ ಆಗಲ್ಲ. ಬ್ಯಾಂಕ್ ನಿಫ್ಟಿ ನ್ಯೂಸ್ ಬೇಸ್ಡ್ ಜಾಸ್ತಿ ತಗೊಳ್ತೀವಿ ಅಂತಂದ್ರೆ ಅದು ಫುಲ್ ಡೌನೇ ಇದು ನ್ಯೂಸ್ಗೆ ಸಿಕ್ಕಾಪಟ್ಟೆ ಇದು ಏನು ಕ್ಯಾಂಡಲ್ಸ್ಗಳು ಗ್ಯಾಪ್ ಅಪ್ ಗ್ಯಾಪ್ ಕವರು ಮತ್ತೆ ಸಡನ್ ಆಗಿ ಮಾರ್ಕೆಟ್ ಫಾಲ್ ಆಗೋದು, ಸಡನ್ ಆಗಿ ರೈಸ್ ಆಗೋದು. ಇವಾಗ ಏನಾದ್ರು ಒಂದು ಪಾಸಿಟಿವ್ ನ್ಯೂಸ್ ಬಂತು ಲೈನ್ ಆಗಿ ಹೋಗ್ಬಿಡುತ್ತೆ, ಒಂದು ನೆಗೆಟಿವ್ ನ್ಯೂಸ್ ಫುಲ್ ವಿತಿನ್ ಒಂದು 15 minutes ಒಂದು 1000 ಪಾಯಿಂಟ್ಸ್ ಬಿದ್ದೋಗ್ಬಿಡುತ್ತೆ. ಅವಾಗೆಲ್ಲ ತುಂಬಾ ಇದು ಓಪನ್ ಮಾಡಿ 1 ಸೆಕೆಂಡ್. ಡೈಲಿ ಅಲ್ವಾ ಅಷ್ಟೇನ ಇರೋದು? ಇದ್ರಲ್ಲಿ ಲಿಕ್ವಿಡಿಟಿ ಇಲ್ಲ ಅಂದ್ರೆ ಇವಾಗ ಮಂತ್ಲಿ ಕಾಂಟ್ರಾಕ್ಟ್ ಅಲ್ವಾ ಸರ್, ಜಾಸ್ತಿ ಕ್ಯಾಂಡಲ್ಗಳು ಫಾರ್ಮ್ ಆಗ್ತಾ ಇಲ್ಲ, ಅಷ್ಟೊಂದು ಬಯಸಸ್ ಎಲ್ಲ ಇಲ್ಲ. ಹಾಗಾದ್ರೆ ನಿಫ್ಟಿ ಡೇಟ್ಸ್ ನೋಡ್ಕೊಂಡು ನಾವು ಇದ್ರಲ್ಲಿ ಮಾಡೋದು ಕಷ್ಟ ತುಂಬಾ. ಓಕೆ, ಎವ್ರಿ ಟೈಮ್ ವರ್ಕ್ ಆಗುತ್ತೆ ಇಲ್ಲ, ಆದ್ರೆ ಲಾಸ್ ಅಂತ ಆಗಲ್ಲ, ಈಕ್ವಲ್ ಅಲ್ಲಿ ಇರುತ್ತೆ. ಅದನ್ನ ಕೇರ್ಫುಲ್ ಆಗಿ ಡಿಪೆಂಡ್ಸ್ ಅವರ್ ಮೈಂಡ್ ಸೆಟ್. ಒಂದು ಕೆಲಸ ಮಾಡೋಣ, ಸುಮ್ಮನೆ ಯಾವ್ದಾದ್ರು ಕಡಿಮೆ ಇರೋದು ಯಾವ್ದಾದ್ರು ಒಂದು ಲಾಟ್ ತಕೊಂಡು ಟ್ರೈ ಮಾಡೋಣ. ನನಗೆ ನಂಬಿಕೆ ಇದೆ. ಇವಾಗ ನೋಡಿ ಇನ್ನೊಂದು ನೀವು ಆ ಥರ ಮಾಡ್ತೀರಾ ಅಂದ್ರೆ ನಾನು ಇನ್ನೊಂದು ಹೇಳ್ತೀನಿ ನೋಡಿ. ಇವಾಗ ನಿಮಗೆ ಇವಾಗ ನೀವು ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಇವಾಗ ಡೌನ್ ಬರುತ್ತೆ ಅಂತ ಹೇಳಿದ್ರಿ ಅಲ್ವಾ, ಇಲ್ಲಿ ಡ್ರಾ ಮಾಡ್ಬಿಟ್ಟಿದ್ದೀರಾ ಇಲ್ಲಿವರೆಗೂ ಬರುತ್ತೆ ಅಂತ. ಯಾವಾಗ 9/5 ಇವತ್ತು ಅಂದ್ರೆ 9ನೇ ತಾರೀಕಿಗೆ ಇಲ್ಲಿವರೆಗೂ ಬರುತ್ತೆ ಅಂತ ನಿಮ್ದೊಂದು ಗೆಸ್. ನಿಮಗೆ ಇದೆಯಾ 50 to 56,000 ಅಲ್ಲಿಗೆ ಆಪ್ಷನ್ ಟ್ರೇಡಿಂಗ್ ಬಂದು 56,000 ನಾವು ಪ್ರೀಮಿಯಂ ನೋಡ್ತೀವಿ ಅಂತಂದ್ರೆ 1540 ಇದೆ ಪ್ರೀಮಿಯಂ. 1540 ಇಂಟು 30 ಅಂತಂದ್ರೂ 1540 ಇಂಟು 30 1540 ಇಂಟು 30 46,200 ಬೇಕಲ್ವಾ ಸರ್ ಇದಕ್ಕೆ? 52,000 ತನಕ ಬರುತ್ತೆ ಅಂತ ನಿಮ್ದು ಇದಿದೆ ಅಲ್ವಾ? 52,500 ಲಿಕ್ವಿಡಿಟಿ ಇದೆ, ಓಪನ್ ಇಂಟ್ರೆಸ್ಟ್ ಸ್ವಲ್ಪ ಬಯಸಸ್ ಎಲ್ಲ ಇದ್ದಾರೆ. 52,500ಗೆ ಬಂದು 361 rupees ಇದೆ. ಎಷ್ಟಿದೆ? 361 rupees. ಓಕೆ, 361 into 360 into 30 10,800. 10,800. 10,800. ಫುಲ್ ವಿಡಿಯೋ ಲಾಂಗ್ ವಿಡಿಯೋ ಹಾಗೆ 52,500 ನೋಡಿ ಸರ್. ಇವಾಗ ನಿಮ್ಮ ಪ್ರಕಾರ ಇದು ಮೇಲ್ ಹೋಗುತ್ತೆ ಅಲ್ವಾ? ಪ್ರೀಮಿಯಂ ಅಮೌಂಟು 361 rupees ಇದೆ. ಅಷ್ಟೊಂದು ನಿಮ್ಮ ಪ್ರಕಾರ 55,500 ಹಾಕಿ. 55,500 ಅದು ಜಾಸ್ತಿ ಆಗುತ್ತೆ. ಇದು ಮಾರ್ಕೆಟ್ಸ್ ಕೂಡ 270 ನೀವು ಪ್ರೈಸ್ ಇಂತ ಕೆಳಗಡೆ ಇದ್ರೇನೆ ಆ ಪ್ರಾಬ್ಲಮ್. ಆಪ್ಷನ್ ಮೂವ್ ಆಗಲ್ಲ ಇದನ್ನದು ಹಾಕಿ. ಇದು 55,500 270. ಒನ್ ಡೇ ಆದ್ಮೇಲೆ ನೆಕ್ಸ್ಟ್ 15 minutes ಡ್ರಾ ಮಾಡ್ತೀನಿ. 15 minutes ಡ್ರಾ ಮಾಡ್ಕೊಂಡು ಅದ್ರ ಮೇಲೆ ಕನ್ಫರ್ಮೇಶನ್ ತಗೊಂಡು 3 minutes ಟ್ರೇಡ್ ತಗೊಳ್ಳೋದು. ಬಟ್ ಇದು ತುಂಬಾ ವರ್ಕ್ ಮಾಡಬೇಕು, ವರ್ಕ್ ಮಾಡಿದ್ರೇನೆ ಆಗೋದು, ಇಲ್ಲ ಅಂತಂದ್ರೆ ಆಗಲ್ಲ. ನಾವು ಆಪ್ಷನ್ ಟ್ರೇಡ್ ಹೇಳಿದ್ವಲ್ಲ, ಇಲ್ಲಿ ಇದು ಒಂದು ಫುಲ್ ಮೂಮೆಂಟ್ ಕೊಟ್ಟಿದೆ, ಇಲ್ಲೊಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದು. ಈ ಟ್ರೆಂಡ್ ಬ್ರೇಕ್ ಆಯ್ತು ಅಂತಂದ್ರೆ ತಗೊಳ್ಬೋದು. ಒಂದು ಕೆಳಗಡೆ ಬ್ರೇಕ್ ಆಗ್ಬೇಕು, ಇಲ್ಲ ಅಂದ್ರೆ ಮೇಲ್ಗಡೆ ಬ್ರೇಕ್ ಆಗ್ಬೇಕು. ಓಕೆ, ಎಷ್ಟು ಮಿನಿಟ್ ಇದು? ಡೈಲಿ? ಇದು ಡೈಲಿ. ಓಕೆ,
ನೀವು ಹೇಳಿದ್ರಲ್ಲ ಲಾಂಗ್ ಟರ್ಮ್ ತಗೊಂಡು ಪೊಸಿಷನ್ ಹೋಲ್ಡ್ ಮಾಡೋಣ ಅಂತ, ಇಂಥ ಟೈಮಲ್ಲಿ ಪ್ರೀಮಿಯಂ ಬೇಕೇ ಆಗಲ್ಲ ಸರ್. ಆದ್ರೆ ಅದು ಕ್ಯಾಂಡಲ್ ಟು ಕ್ಯಾಂಡಲ್ ಇದು ಮಾಡಬೇಕು, ಕೇರ್ಫುಲ್ ಆಗಿ ಮಾಡಬೇಕು, ಸ್ಟಾಪ್ ಲಾಸ್ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡಬೇಕು, ಲಿಕ್ವಿಡಿಟಿ ಇದೆಯಾ ಅಂತ ಚೆಕ್ ಮಾಡಬೇಕು. ಈ ಟೈಮಲ್ಲಿ ಇದ್ರಲ್ಲಂತೂ ಒಂದೇ ಒಂದು ಲಾಟ್ಗೆ 8 to 9 ಡೇಸ್ಗೆ 1.3 lakhs ಪ್ರಾಫಿಟ್. ಇದನ್ನು ಓಕೆ, ಈ ತರ ಇರೋದನ್ನ ನಾವು ಹಿಡಿಯಕ್ಕಾಗಲ್ಲ ಅಂತ ನೀವು ಹೇಳ್ತೀರಾ. ಪ್ರೀಮಿಯಂ ಡಿಕೆ ಆಗುತ್ತೆ, ಆದ್ರೆ ಡೇ ಕ್ಯಾಂಡಲ್ ಹಿಡಿಯಕ್ಕಾಗಲ್ಲ. ಬಟ್ ಇದು ಒಂದು ದೊಡ್ಡ ಕ್ಯಾಂಡಲ್ ಇದೆ ನೋಡಿ, ಇದ್ರಲ್ಲಿ ನಾವು ಸ್ಕ್ಯಾಲ್ಪಿಂಗ್ ಮಾಡ್ಬೋದು, ಓಕೆ. ಡೈಲಿ ಇಷ್ಟು ಅಂತ ನಾವು ಇಲ್ಲ ಟಾರ್ಗೆಟ್ ಇಟ್ಕೊಂಡು ಇಷ್ಟು ಅಂತ ಒಂದು 5,000 ಅಂತ ಟಾರ್ಗೆಟ್ ಇಟ್ಕೊಂಡು ಎಕ್ಸಿಟ್ ಆಗ್ಬೋದಾ? ಯಾವ್ದ್ರಲ್ಲಾದ್ರು ನನಗಿದೆ ಡೇಟ್ ಇವಾಗ ಮೇಲೆ ಹೋಗುತ್ತೆ ಅಂತಿದೆ, ಒಳ್ಳೆ ಲೋ ನೋಡ್ಕೊಂಡು ಬೈ ಮಾಡಿ, ಕಾಲ್ ಆಪ್ಷನ್ ಬೈ ಮಾಡಿ ನಾವು ಅದನ್ನೊಂದು 5,000 ಹಾರ್ ಮಾಡ್ಕೋಬೋದಾ? ಓಕೆ, ಆ ತರ ಇದ್ರೆ ಟ್ರೈ ಮಾಡೋಣ. ನೀವೀಗ ಜಿಂಕ್ ಮೈನ್ ಅಲ್ಲಿ ಹಾಗೆ ತಾನೇ ಮಾಡ್ತಾರದು. ನೀವು ಇವಾಗ ಅಲ್ಲಿ 15 minutes ಕ್ಯಾಂಡಲ್ ಹಾಕೊಳ್ತೀರಾ, ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ತೀರಾ, ಬ್ರೇಕ್ಔಟ್ ಆದ್ಮೇಲೆ ನೀವು ಲೆವೆಲ್ಸ್ ನೋಡ್ಕೊಳ್ತೀರಾ. ಲೆವೆಲ್ಸ್ ನೋಡ್ಕೊಂಡು ಇಲ್ಲಿವರೆಗೂ ಕೆಳಗಡೆ ಬಂದಿದೆ, ಇವಾಗ ಮೇಲ್ ಹೋಗುತ್ತೆ ಅನ್ನೋ ಇದ್ರ ಮೇಲೆ ನೀವು ತಗೊಳ್ಳಿ. ಒಂದು ನಂದು ಹಿಂಗಿರುತ್ತೆ, ಅದು ಯಾವಾಗ ಒಂದೊಂದ್ಸರಿ ಡಬಲ್ ಡೇಟ್ ಬಂದ್ಬಿಡುತ್ತೆ. ಇದು ಇನ್ವೈಸ್ ಅಂತ ಕರಿತೀವಿ, ಇನ್ವೈಸ್ ಇರುತ್ತೆ ಅಲ್ಲಿ ಅಂತ, ಇನ್ವೈಸ್ ಅಂತ ಕರಿತೀವಿ. ಅಲ್ಲಿ ಡಬಲ್ ಡೇಟ್ ಕೊಟ್ಬಿಡುತ್ತೆ. ಎಕ್ಸಾಂಪಲ್ ಇವಾಗ ಜಿಂಕ್ದ ಅನ್ಕೊಡಿ, ಇವಾಗ ಅದೇ ಆಗ್ತಾ ಇರೋದು ಒಂದೊಂದು, ಅದು ತೋರಿಸ್ತೀನಿ ನಿಮ್ಗೆ. ಇದರಲ್ಲಿ ಅದು ಇನ್ವೈಸ್ ಅಂತ ಇರುತ್ತೆ. ಆ ಇನ್ವೈಸ್ ಬಂದ ಕಡೆ ಇದು ವರ್ಷದಲ್ಲಿ 3-4 ಸಲ ಬರುತ್ತೆ. ಆ ಇನ್ವೈಸ್ ಬಂದ್ರೆ ಅದೇನಾಗುತ್ತೆ ಅಂದ್ರೆ ಅಲ್ಲಿಂದ ಡಬಲ್ ಡೇಟ್ ಅಂತ ಅರ್ಥ ಇದಾಗತ್ತೆ. ಆ ಒಂದು ವರ್ಷದಲ್ಲಿ ಬರೋದು ಅದು 1 ಸಲ 2 ಸಲ ಮ್ಯಾಕ್ಸಿಮಮ್ 3 ಸಲ. ಮಿಕ್ಕ ಟೈಮಲ್ಲಿ ನಮ್ಗೆ ಈ ಡೇಟ್ ಅಲ್ಲೇ ಬರುತ್ತೆ. ಅದನ್ನ ತೋರಿಸ್ತೀನಿ ಆಮೇಲೆ ಎಕ್ಸೆಲಲ್ಲಿ. ಓಕೆ, ಆ ಥರ ಬರುತ್ತೆ. ಆ ಥರ ಇದ್ದಾಗ ಅದನ್ನೇನು ನಮ್ಗೆ ಬೇಡ. ಓಕೆ, ನಂದು ಇದರಿಂದ ಈ ಡೇಟ್ಗಿತ್ತು, ಬೈ ಮಾಡಿದ್ದೆ, ಗ್ಯಾಪ್ ಅಪ್ ಆಗಿತ್ತು, ಗ್ಯಾಪ್ ಡೌನ್ ಮಾಡೋಕೆ ಬಂದೇ ಬರುತ್ತೆ. ಬಂದಿರೋ ಪಾಪ ತಗೊಂಡು ಒಂದು ಸೆಲ್ ಮಾಡಿ ನೋಡ್ತೀನಿ ಇದಕ್ಕೆ ಹೊರವರೆಗೂ. ನನ್ನ ಆಪ್ಷನ್ ಎಲ್ಲ ನನ್ನ ಬೈನೇ ಇರುತ್ತೆ. 10 ಟ್ರೇಡಲ್ಲಿ 8 ಬೈನೇ ಇರುತ್ತೆ, 1-2 ಮಾತ್ರ ಈ ಡೇಟಿಂದ ಒಂದು 10 ಡೇಸಲ್ಲಿ ಲೋ ಇಂದ ಹೈ ಹೋಗ್ತಾ ಇದೆ ಅಂತ ನಾನು ಅನ್ಕೊಂಡಿರ್ತೀನಿ. ಯಾವುದು ಜಿಂಕ್ ಮಿನ್. ಇದರಲ್ಲಿ ನಾನು 15 minutes ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ತೆಗೆಯೋದು 10 ಪಾಯಿಂಟ್. ಇದು ಒಂದು ಡೈಲಿ 2,000 ರೂಪಾಯಿ ಅಂದರೆ ಒಂದು 20,000 ರೂಪಾಯಿ ತೆಗಿತೀನಿ ಅಂತ ಇಟ್ಕೊಳ್ಳಿ. ಓಕೆನಾ? ಅದೇ ಈ ಹೋಯ್ತು ತಿರುಗಿ ಕೆಳಗಡೆ ಬಂತು, ಅದ್ರಲ್ಲಿ ಇನ್ನೊಂದು 2,000 ರೂಪಾಯಿ ಎಕ್ಸ್ಟ್ರಾ ಸಿಕ್ತು. 20,000 ರೂಪಾಯಿ ಇನ್ನೊಂದು 2,000 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಈ ಡೇಟಿಂದ ಈ ಡೇಟ್ ವೇಟ್ ಮಾಡಿದ್ರೆ 20,000 ರೂಪಾಯಿ ಬರುತ್ತೆ ಅಂತ ಗೊತ್ತು. ನಾನೇನು ಕೆಲಸ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಆದರೆ ಇನ್ನೂ ಸ್ವಲ್ಪ ಒಂದು 30,000-40,000 ರೂಪಾಯಿ ತಗೋಬೇಕು ಅಂತ ಹೇಳಿದ್ರೆ ಈ ಸ್ಪ್ರಿಂಗ್ ಹಿಡಿಯೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಬೈ ಆದ್ರೆ ಒಂದು 8 ಬೈಯೇ ಮಾಡಿರ್ತೀನಿ. ಮೇಲೆ ಹೋಯ್ತು, ಎಕ್ಸಿಟ್ ಮಾಡಿದೆ, ಕರೆಕ್ಷನ್ ವೇಟ್ ಮಾಡ್ತೀನಿ, ಕರೆಕ್ಷನ್ ಬಂತು, ತಿರುಗಿ ಬೈ ಮಾಡಿದೆ, ಅದು ತಿರುಗಿ ಮೇಲೆ ಹೋಯ್ತು, ಒಂದು ಪಾಯಿಂಟ್ ಟಾರ್ಗೆಟ್ ಇಟ್ಕೊಂಡು ಎಕ್ಸಿಟ್ ಮಾಡ್ತೀನಿ. 3 to 6 months ನಿಮ್ಮ ಅನುಭವದಲ್ಲಿ ಹೇಳಿ. 3 to 6 ಮಾರ್ಕೆಟ್ months ಚೇಂಜ್ ಆಗ್ತಾ ಇರುತ್ತೆ. ಒಂದು ಹೇಳಿ ಕರೆಕ್ಟ್ ಆಗಿ. 3 months ಚೇಂಜ್ ಆಗುತ್ತೆ, 6 months ಚೇಂಜ್ ಆಗುತ್ತೆ ಮಾರ್ಕೆಟ್. ಇವಾಗ ಸೆಪ್ಟೆಂಬರ್ ಇಂದ ಕಂಟಿನ್ಯೂಸ್ ನೋಡ್ತಿದ್ರೆ ಇವಾಗ 6 months ಆಯ್ತು ಸರ್. ಇವಾಗ ಮಾರ್ಕೆಟ್ ಇದೇ ಆಗ್ತಾ ಇಲ್ಲ. ಮಾರ್ಕೆಟ್ ನ ಪ್ರಿಡಿಕ್ಟ್ ಮಾಡಕ್ ಆಗ್ತಿಲ್ಲ. ಮೊದಲು ಪ್ರಿಡಿಕ್ಟ್ ಮಾಡಬಹುದಾಗಿತ್ತು. ಅವಾಗ 5 to 10 months ನೀವು ನಂಬ್ತೀರಾ ನಮ್ಮಲ್ಲಿ 100 to 150 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತಾ ಇದೆ. 30 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋದಕ್ಕೂ ಭಯ ಆಗ್ತಾ ಇದೆ. ಮಾರ್ಕೆಟ್ ಮೂವ್ಮೆಂಟ್ ಹಂಗಿದೆ ಅಂತ ಅಂತೀರಾ ನೀವು. ಇದು ಮಾಡ್ಕೊಳ್ಳೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದು ಆ ಥರ ಮಾಡಬೇಕು. ಇಲ್ಲ ಅಂದ್ರೆ ಇವಾಗ ಏನಿಲ್ಲ, ಟಾರ್ಗೆಟ್ ಎಷ್ಟು 1 ಲಕ್ಷ ರೂಪಾಯಿ ಇತ್ತಾ ನಮ್ಮ ಹತ್ರ, ಜಿಂಕ್ ಮೇಲೆ ಒಂದು 3 ಲಾಟ್ ಹಾಕ್ತೀವಿ ಅಂತ ಇಟ್ಕೊ. 3,000 ಒಂದೊಂದು ಪಾಯಿಂಟ್ ಅಂದ್ರೆ 3,000 ರೂಪಾಯಿ ಬರುತ್ತೆ. 1 ಪಾಯಿಂಟ್ ಹಿಡಿದು 3 ಲಾಟಿಗೆ ಸಾಕು. 1,000 ಸಂಬಳ ಇವತ್ತಿಗೆ ಆಯ್ತಾ. ಎಷ್ಟು ಸೆಕೆಂಡ್ ಎಂಟ್ರಿ ಏನೋ ಸಿಕ್ಕಿದ್ರೆ ಇನ್ನೊಂದು ಪಾಯಿಂಟ್ ಸೇವಿಂಗ್ಸ್ ಫರ್ ಡೇ ಒಂದು 6,000 ಅನ್ಕೋ. 3 ಜನ ಸ್ಯಾಲ್ರಿ ಆಯ್ತು, 1,000 rupees ಸೇವಿಂಗ್ 1,000 ಆಯ್ತು. ಆ ಥರ ಅವ್ರು ಹೇಳ್ತಾ ಇರೋದು. ಇಂಟ್ರಾಡೇಲಿ ಕುತ್ಕೊಂಡು ಮಾಡ್ಕೊಂಡು ಈ ಥರ ಟಾರ್ಗೆಟ್ ಇಟ್ಕೊಂಡು ಮಾರ್ಕೆಟ್ 3-4 ಪಾಯಿಂಟ್ ಮೂವ್ಮೆಂಟ್ ಇರುತ್ತೆ. 1 ಲಾಟ್ ಹಾಕೊಂಡು 3 ಪಾಯಿಂಟ್ ಇಡೋದು ಕಷ್ಟ. 1 ಲಾಟ್ ಹಾಕಿ 3 ಪಾಯಿಂಟ್ ಇಡೋದು ಕಷ್ಟ. 3 ಲಾಟ್ ಹಾಕಿ 1 ಪಾಯಿಂಟ್ ಇಡೋದು ಈಸಿ ಇದರಲ್ಲಿ. ಅದಕ್ಕೋಸ್ಕರ ಅವರು ಆ ಥರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅದ ಕಾಫಿ ಟ್ರೇಡ್ ಹೇಳಿದ್ನಲ್ಲ, ಅದನ್ನ ಟ್ರೈ ಮಾಡೋಣ. ಅದೇ ಸಿಕ್ಕಿದ್ರೆ ಅವ್ರವ್ರ ಅಕೌಂಟಲ್ಲಿ 1 ಲಾಟ್ಗಾದ್ರೂ ಸರಿ ಮಾಡೋಣ.
ಇವಾಗ ನಮ್ಮ 3 ಜನದಲ್ಲಿ ನಾವು ಒಂದೇ ತರ ಇದಿರೋದ್ರಿಂದ ನಾವು 3 ಜನ ಹಾಗೆ ಮಾಡ್ಬೋದಲ್ಲ ಅಂತ. ಇವಾಗ ನಮಗೆ ಬೇಕಾಗಿರೋದ್ರಿಂದ ನಾವ್ ಇದನ್ನ ಯಾಕೆ ಮಾಡೋದು ಸರ್ ಒಪ್ಕೊಂಡ್ರೆ ನನಗೇನಿಲ್ಲ. ಮಾತಾಡೋಣ ಆಮೇಲೆ. ಹಂಗಾಗಂಗಿದ್ರೆ ಒಂದೇ ಟ್ರೇಡ್ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ಇಂಟ್ರಾಡೇ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಎಂಟ್ರಿ ಎಕ್ಸಿಟ್ ಚೆನ್ನಾಗಿರುತ್ತೆ, ಟೆನ್ಷನ್ ಇರಲ್ಲ, ಎಲ್ಲ ಒಂದೇ ಕಡೆ ಇರುತ್ತೆ, ಎಲ್ರದ್ದು ರಿಸ್ಕ್ ಇರುತ್ತೆ, ಎಲ್ರದ್ದು ಪ್ರಾಫಿಟ್ ಇರುತ್ತೆ, ಎಲ್ಲ ಪ್ರತಿಯೊಂದು ಒಂದೇ ಅಕೌಂಟ್ ಅಲ್ಲಿ ಇರುತ್ತೆ. ಸ್ವಲ್ಪ ಇಶ್ಯೂ ಆಗುತ್ತೆ ಅಂತ ಲಾಸ್ಟ್ ಅಲ್ಲಿ ಅದು ಒಂದು 1 ಮಂತ್, ಅದು 1 or 2 months ಪ್ರಾಬ್ಲಮ್ ಆಗಲ್ಲ ಸರ್. ಆಮೇಲೆ ನಮಗೆ ಬೇರೆ ಬೇರೆ ತರ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ನಾನ್ ಹ್ಯಾಂಡಲ್ ಮಾಡ್ಕೊಳ್ತೀನಿ. ಇವಾಗ ನಮ್ಮ 3 ಜನದ ಮಾತ್ರ ನಾನು ಹ್ಯಾಂಡಲ್ ಮಾಡ್ಕೊಳ್ತೀನಿ. ಕಸ್ಟಮರ್ಸ್ ಬೇರೆ ಲೆವೆಲ್. ಇವಾಗ ನಾವು ಮಾಡೋ ಪ್ರಾಫಿಟ್ ಬೇರೆ, ಕಸ್ಟಮರ್ ಪ್ರಾಫಿಟ್ ಬೇರೆ ಅಲ್ವಾ ಸರ್? ಹೌದೌದು, ಖಂಡಿತವಾಗಿ. ಕಸ್ಟಮರ್ 91% ರಿಸ್ಕ್ ತಗೋತೀವಿ, ಅವ್ರದೆಲ್ಲ ಬರೀ 10% ರಿಸ್ಕ್ ತಗೋತೀವಿ ಅಷ್ಟೇ. ನಾಳೆ ಕ್ಲೈಂಟ್ಸ್ ಬರ್ತಾರೆ, ಯಾವುದೇ ಕಾರಣದಕ್ಕೂ ಅವ್ರದ್ದು 1 ಲಾಟ್ ಮೇಲೆ ಹೋಗೋಂಗಿಲ್ಲ. 1 ಲಕ್ಷ ಇದ್ರು ಅಷ್ಟೇ ಒಂದೇ ಲಾಟೆ ಮಾಡ್ಬೇಕು ಟ್ರೇಡ್ ಅವ್ರದೆಲ್ಲ. ಯಾಕಂದ್ರೆ ಅವ್ರದ್ದು ಆದ್ರೆ ಆಡ್ ಮಾಡ್ಬೇಕು, ಇಲ್ಲ ಮೈನಸ್ ಮಾಡ್ಬಾರ್ದು. ಇವಾಗ ನಮ್ದು ಡೋ ಆರ್ ಡೈ ಅಂತ ಇಳಿತಿದ್ವಿ, ಅದೇ ಬಂದ್ರೆ 45,000 ರೂಪಾಯಿ 1 ಲಕ್ಷ ಬಂದಿದ್ರೆ ಖುಷಿ. ನಾವು ನೋಡಕ್ಕೆ ಇಳಿದಿದ್ದೀವಿ ರಿಸ್ಕ್ ತಕೊಂಡು, ಅದರಿಂದ ತಿರುಗಿ ಬಿದ್ದಿದೀವಿ ಒಂದ್ಸಲ, ತಿರುಗಿ ಎದ್ದು ಅದನ್ನ ಮೇಲೆ ತಗೊಬಂದು ಅದನ್ನ ಓಡಿಸ್ಬೇಕು ಹಂಗೆ. ಆದ್ರೆ ಕ್ಲೈಂಟ್ ನಾಳೆ ಬರೋ ಕ್ಲೈಂಟ್ಸ್ಗೆಲ್ಲ ನಾವು ಆತರ ಮಾಡಕ್ಕಾಗಲ್ಲ. ಅವ್ರದ್ದು 1 ಲಕ್ಷ ಇದ್ರು ಮಿನಿಮಮ್ 1 ಕ್ಯಾಪಿಟಲ್ ಹಾಕೋಬೇಕು, 1 ಲಾಟಲ್ಲೇ ಮಾಡಬೇಕು, 500,000 ಆ ತರ.